ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಆರೋಗ್ಯ ಭಾರತ ಸಂದೇಶದೊಂದಿಗೆ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಸಾಮಾಜಿಕ ಆರೋಗ್ಯ ಜಾಗೃತಿ ಸೈಕಲ್ ಅಭಿಯಾನ 2026 ಜಿಲ್ಲಾಡಳಿತ ಭವನದ ಮುಂಭಾಗ ಕಳೆದ 31ನೇ ತಾರೀಕು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿರವರು ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ತಮ್ಮ ಹೆಸರು ಸರ್ ಬೀರ್ಮನಹಳ್ಳಿ ಶ್ರೀನಿವಾಸ್ ಅಂತೇಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ವಿಶ್ವ ದಾಖಲೆ ನಿರ್ಮಿಸಿರುವಂಥ ಸೈಕಲ್ ಕೋಟೆ. ಕಾರ್ಯಕ್ರಮ ಏನು ಸರ್ ವಿಶೇಷ ನಿಮಗೆ? ಏನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ MR ರವಿ ಸರ್ ಅವರ ಅಮೃತಾಸ್ತ್ರದಿಂದ ಆರೋಗ್ಯ ಭಾರತ ಅಭಿಯಾನ ಕಾರ್ಯಕ್ರಮದ ಚಾಲನೆ ತಗೊಂಡ್ವಿ. ದಿನಾಂಕ 30/7/2026 ಅಂತೇಳಿ. ಈ ಚಾಲನೆಯ ಸಂದೇಶ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂಥೇಳಿ ಇದನ್ನು ಸಾಮಾಜಿಕ ಆಂದೋಲನವನ್ನಾಗಿ ರೂಪಿಸಬೇಕು. ಮತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿರ್ತಕ್ಕಂಥ ಆರೋಗ್ಯಕ್ಕೆ ನಮ್ಮ ಕೈಲಾದ ಅಂದರೆ ಒಬ್ಬ ಕ್ರೀಡಾಪಟುವಾಗಿ ನಾವು ಸಮಾಜಕ್ಕೆ ಕ್ರೀಡೆಯ ಮೂಲಕ ಏನು ಸಮಾಜಕ್ಕೆ ಸಂದೇಶ ಆರೋಗ್ಯಕ್ಕೆ ಸುಸ್ಥಿರ ಆರೋಗ್ಯಕ್ಕೆ ಕೆಲಸ ಮಾಡ್ತೀವೋ ಅದಕ್ಕಾಗಿ ಒಂದು ಸಾಮಾಜಿಕ ಆಂದೋಲನವನ್ನು ಅಭಿಯಾನವನ್ನು ಮಾಡೋದಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಅಮೃತಾಸ್ತ್ರದಿಂದ ಚಾಲನೆ ತಗೊಂಡಿದ್ದೀವಿ. ಇದು ನಿರಂತರವಾಗಿ ನಡೀತದೆ. ಇದರಲ್ಲಿ ಭಾಳಷ್ಟು ಜನ ನನ್ನ ಕ್ಲಾಸ್ಮೇಟ್ಸು ಮತ್ತು ಸಹವರ್ತಿಗಳು, ಆದರೆ ನಮ್ಮ ರಾಮಾಂಜನೇಯ ನಿವೃತ್ತ ಶಿಕ್ಷಕರು, ಅದೇ ರೀತಿ ನರಸಿಂಹ ಕೃಷ್ಣಪ್ಪ ನಿವೃತ್ತ ಶಿಕ್ಷಕರು, ಅದೇ ರೀತಿ ಹನುಮಂತಪ್ಪ, ಜೊತೆಗೆ ಚೋಳಘಟ್ಟ ವೆಂಕಟೇಶ್, BV ಚಂದ್ರಪ್ಪ, ಸೊ ನಮ್ಮ ಪ್ರೆಸ್ ರಿಪೋರ್ಟರ್ ವೆಂಕಟರಾಮ್, ಇವರೆಲ್ಲರೂ ಸೇರ್ಕೊಂಡು ಇವರೆಲ್ಲ ನಾನು ಮಾತಾಡಿದ್ದೀನಿ. ನಾವು ಸಮಾಜಕ್ಕೆ ಏನಾದರೂ ನಮ್ಮ ಕೊಡುಗೆ ಇರಬೇಕು. ಯಾಕಂತಂದರೆ ಬಂದ ಮೇಲೆ ಏನಾದರೂ ಒಂದು ನಾವು ಬಿಟ್ಟು ಹೋಗ್ಬೇಕಲ್ವ ಅಂಥ ಸಂದೇಶದೊಂದಿಗೆ ಸಾಮಾಜಿಕ ಆರೋಗ್ಯ ಅಭಿಯಾನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಸಾಮಾಜಿಕ ಆರೋಗ್ಯ ಜಾಗೃತಿ ಅಭಿಯಾನ ಅಂತೇಳಿ ಇವತ್ತು ನಾವು ಅದನ್ನು ಮಾಡಿದ್ದೀವಿ. ಸುಮಾರು 2018ರಿಂದ ಈ ಒಂದು ಆಂದೋಲನ ಅಥವಾ ಅಭಿಯಾನವನ್ನು ಮಾಡಬೇಕಂತೇಳಿ ಭಾಳಷ್ಟು ಉತ್ಸುಕತೆ ಇತ್ತು. ಅದು ಇಂದಿಗೆ ಸಾಕಾರವಾಗಿದೆ. ನಮ್ಮ ಅಭಿಮಾನಿ ಮತ್ತು ಅಭಿಮಾನದ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ರವಿ ಸರ್ ಅವರ ಅಮೃತಾಸ್ತ್ರದಲ್ಲಿ ನಾವು ಈ ಕೆಲಸ ಅಂದರೆ ಈ ಆಂದೋಲನಕ್ಕೆ ಚಾಲನೆ ತೊಗೊಂಡಿದ್ದೀವಿ. ಇದು ನಮ್ಮ ಜೀವಿತಾವಧಿ ಇರೋವರೆಗೂ ಕೂಡ ಈ ಅಭಿಯಾನ ನಡೀತದೆ. ಪ್ರತಿ ಶಾಲಾ ಕಾಲೇಜಿಗೆ ಹೋಗ್ತೀವಿ. ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಒಳಪಟ್ಟಿರ್ತಕ್ಕಂಥ ಎಲ್ಲ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಿಗೆ ಹೋಗೋದು. ಈಗಾಗಲೇ ನಮ್ಮ ಜಾಯಿಂಟ್ ಡೈರೆಕ್ಟರ್ ಮೀನ್ಸ್ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಮೈಲಾರಪ್ಪ ಸರ್ ಆಗ್ಬೋದು, ಮತ್ತು ಕ್ರೀಡಾ ಸಹಾಯಕ ನಿರ್ದೇಶಕರು, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ K. ಶ್ರೀನಿವಾಸ್ ಸರ್, ಅದೇ ರೀತಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು, ಇವರೆಲ್ಲರ ಬೆಂಬಲದೊಂದಿಗೆ, ಅದೇ ರೀತಿ ನಮ್ಮ ಮುಜರಾಯಿ ಇಲಾಖೆ ಮನೋಹರ್ ಕುಮಾರ್ ಅವರು, ಈ ವಿಚಾರದಲ್ಲಿ ನಮ್ಮ ADC ಮೇಡಮ್ ಅವರಾಗ್ಬೋದು, ಮಂಗಳ SM, ಹಾಗೆಯೇ ನಮ್ಮ AC ಸಾಹೇಬರು, ಆ್ಯಕ್ಚುಲಿ ಜಂಬಗಿ ರೇಣುಕಾ ಪ್ರಸಾದ್ ಅಂತ. ಸೊ ಇವರೆಲ್ಲರೂ ಕೂಡ ನಮ್ಮ ಸಂದೇಶದ ವಿಷಯ ಮುಗಿಸಿದ್ದೀವಿ. ಎಲ್ಲರೂ ಕೂಡ ಒಂದು ಸಹಾನುಭೂತಿ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ್ದಾರೆ. ಈ ಆಂದೋಲನ ಇದು ತುಂಬ ಅನಿವಾರ್ಯ ಮತ್ತು ಆರೋಗ್ಯದ ಅಪಾಯದಲ್ಲಿ ಯುವ ಸಮೂಹ ಇರೋದನ್ನು ಗುರುತಿಸಿ ಯುವ ಸಮೂಹವನ್ನು ಸರಳತೆ ಜೀವನಕ್ಕೆ ಅಥವಾ ಸರಳತೆಯೊಂದಿಗೆ ಜೀವನ ಮಾಡಲು ನಾವು ತುಂಬ ಜರೂರಾಗಿ ಅವ್ರನ್ನ ಕರ್ಕೊಂಬರೋ ಅವಶ್ಯಕತೆ ಇದೆ. ಹಾಗಾಗಿ ಈ ಆಂದೋಲನ ಸಕ್ಸಸ್ ಆಗ್ತದೆ ಮತ್ತು ಅದಕ್ಕಾಗಿ ನಾವು ನಿರಂತರ ಶ್ರಮಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹೆಸರು ಸರ್ ಬೀರ್ಮನಹಳ್ಳಿ ಶ್ರೀನಿವಾಸ್ ಅಂತೇಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ವಿಶ್ವ ದಾಖಲೆ ನಿರ್ಮಿಸಿರುವಂಥ ಸೈಕಲ್ ಕೋಟೆ. ನಾವು ಸುಮಾರು 45 ವರ್ಷಗಳಿಂದ ಕ್ರೀಡೆಯೊಂದಿಗೆ ಬದುಕ್ತಾ ಇದ್ದೀವಿ. ಕ್ರೀಡೆಯೊಂದಿಗೆ ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಆಶಿಸ್ತಾ ಆ ಒಂದು ಸಮಾಜಮುಖಿ ಸಂದೇಶಕ್ಕೆ ಮತ್ತು ಸಾಮಾಜಿಕ ಕಾರ್ಯಕ್ಕೆ
ಇಂದು ಚಾಲನೆ ಸಿಕ್ಕಿರೋದು ತುಂಬ ಖುಷಿ ಅನಿಸೋ ವಿಚಾರ. ಥ್ಯಾಂಕ್ ಯು.